ಅಕ್ರಮ ಚಿನ್ನವನ್ನು ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ತಗಲಾಕೊಂಡಂತಹ ರನ್ಯಾ ವಿಚಾರದಲ್ಲಿ ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಇದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್. ರನ್ಯಾ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಎಲ್ಲೂ ಇಲ್ಲದ ರನ್ಯಾ ಕೇಸ್ನ ಬಿಗ್ ಡೆವಲಪ್ಮೆಂಟ್ನ ಡೀಟೇಲ್ಸ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ರನ್ಯಾ ರಾವ್ ಲಿಂಕಿಗೆ ಮತ್ತಷ್ಟು ಅನುಮಾನ ಬರ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿಯೇ ಸಿಕ್ತು ಕೇಸ್ಗೆ ಬಿಗ್ ಟ್ವಿಸ್ಟ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದರೆ ಸರ್ಕಾರದ ಮಟ್ಟದಲ್ಲಿ ಸಿಕ್ಕಂತಹ ಆ ಬಿಗ್ ಟ್ವಿಸ್ಟ್ ಏನು? ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ವಿಚಾರಗಳು ರಿವೀಲ್ ಆಗ್ತಾ ಇದೆ. ಈಗಾಗಲೇ ರನ್ಯಾ ರಾಜಕೀಯ ನಂಟಿನ ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಒಂದು ಕಡೆ ಡಿಆರ್ಐ ಅಧಿಕಾರಿಗಳು, ಮತ್ತೊಂದು ಕಡೆ CBI, ಮಗದೊಂದು ಕಡೆ ED IT ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸರ್ಕಾರದ ಮಟ್ಟದಲ್ಲಿಯೇ ರನ್ಯಾ ಅಕ್ರಮ ಚಿನ್ನ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು. ರನ್ಯಾ ಪ್ರೋಟೋಕಾಲ್ ಉಲ್ಲಂಘನೆಯ ಆರೋಪದ ಕೇಸ್, ಗೋಲ್ಡ್ ಕೇಸ್ನಲ್ಲಿ ಸರ್ಕಾರದ ಮಟ್ಟದಲ್ಲಿಯೇ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊನ್ನೆ ರಾತ್ರಿ ಮಾಡಿದಂತಹ ಆದೇಶವನ್ನು ನಿನ್ನೆ ರಾತ್ರಿ ವಿತ್ಡ್ರಾ ಮಾಡಿಕೊಳ್ಳಲಾಗಿದೆ. CID ವಿಚಾರಣೆಯ ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಕಾನ್ಸ್ಟೇಬಲ್ಗಳ ಪಾತ್ರದ ಬಗ್ಗೆ ವಿಚಾರಣೆಗೆ ಆದೇಶವನ್ನು ಹೊರಡಿಸಿತ್ತು. ಆದರೆ 24 ಗಂಟೆಯಲ್ಲಿಯೇ ಆದೇಶವನ್ನು ವಾಪಸ್ ಪಡೆದು ಅಚ್ಚರಿಯನ್ನು ಮೂಡಿಸಿದೆ. ನಟಿ ರನ್ಯಾ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಒತ್ತಡಕ್ಕೆ ಸಿಲುಕ್ತಾ ಅನ್ನುವಂತಹ ಪ್ರಶ್ನೆ. ಯೂಟರ್ನ್ ಸರ್ಕಾರ, ಮೊನ್ನೆ ಅಷ್ಟೇ ಆದೇಶ, ರಾತ್ರೋರಾತ್ರಿ ವಾಪಸ್. ಹಾಗಾದರೆ ರನ್ಯಾ ವಿಚಾರದಲ್ಲಿ, ಏರ್ಪೋರ್ಟ್ನಲ್ಲಿ ಶಿಷ್ಟಾಚಾರದ ಉಲ್ಲಂಘನೆಯ ವಿಚಾರದಲ್ಲಿ ತನಿಖೆಗೆ ಆದೇಶವನ್ನು ಹೊರಡಿಸಿ ಇದ್ದಕ್ಕಿದ್ದ ಹಾಗೆ ಯಾಕಾಗಿ ಈ ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆಯಿತು? ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇದೆಯಾ? ಸರ್ಕಾರದ ಮಟ್ಟದಲ್ಲಿಯೇ ಹಾಗಾದರೆ ಯಾವ ರೀತಿ ಟ್ವಿಸ್ಟ್ ಸಿಕ್ಕಿದೆ ನೋಡ್ತಾ ಹೋಗೋಣ. ರನ್ಯಾ ಪ್ರೋಟೋಕಾಲ್ ಉಲ್ಲಂಘನೆಯ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ CID ಇನ್ವೆಸ್ಟಿಗೇಷನ್ಗೆ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. CID ವಿಚಾರಣೆಯನ್ನು, ಅದರ ಆದೇಶವನ್ನು ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಇದೇ ನಿರ್ಧಾರ ಈಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಪ್ರೋಟೋಕಾಲ್ ಅರ್ಥಾತ್ ಶಿಷ್ಟಾಚಾರದ ಸಂಬಂಧಪಟ್ಟಂತೆ ವಿಚಾರಣೆಗೆ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಈ ಆದೇಶವನ್ನು ರಾತ್ರೋರಾತ್ರಿ ವಾಪಸ್ ಪಡೆದಿದೆ. ಕಾನ್ಸ್ಟೇಬಲ್ಗಳ ಪಾತ್ರದ ಬಗ್ಗೆ ವಿಚಾರಣೆ ಆಗಬೇಕು ಅನ್ನುವಂತಹ ಆದೇಶ. ಏಕೆಂದರೆ ಕಾನ್ಸ್ಟೇಬಲ್ಗಳು ಈಕೆಯ ಹಿಂದೆ ಕರ್ಕೊಂಡು ಬಂದಿದ್ರು ಅನ್ನುವಂತಹ ಮಾತಿತ್ತು. ಆದರೆ 24 ಗಂಟೆಯಲ್ಲಿಯೇ CID ವಿಚಾರಣೆಯ ಆದೇಶವನ್ನು ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿರುವಂತಹದ್ದು ಅಚ್ಚರಿ ಮೂಡಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ. ಹಾಗಾದರೆ ರನ್ಯಾ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾಕಾಗಿ ಹೀಗೆ ನಡೆದುಕೊಳ್ತಾ ಇದೆ? ಈಗ IAS ಅಧಿಕಾರಿ ಗೌರವ್ ಗುಪ್ತಾ ತನಿಖೆಯಷ್ಟೇ ನಡೆಯಲಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅದು ಕೂಡ ಪ್ರೋಟೋಕಾಲ್ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ತನಿಖೆ. IPS ಅಧಿಕಾರಿ ರಾಮಚಂದ್ರ ರಾವ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪದ ಬಗ್ಗೆ ತನಿಖೆ. ಈ ರಾಮಚಂದ್ರ ರಾವ್ ಮಲಮಗಳೇ ರನ್ಯಾ, ಆಕೆಗೆ ಪ್ರೋಟೋಕಾಲ್ ವಿಚಾರದಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ರು ಅನ್ನುವಂತಹ ವಿಚಾರ ಇದೆ. ಹಾಗಾದರೆ ರಾತ್ರೋರಾತ್ರಿ ರಾಜ್ಯ ಸರ್ಕಾರ ಯೂಟರ್ನ್ ಆಗಿದ್ದು ಯಾಕೆ? CID ಆದೇಶದ ಬೆನ್ನಲ್ಲೇ CID DG ಸಲೀಂ ತನಿಖಾಧಿಕಾರಿಯ ನೇಮಕ ಆಗಿರುವಂಥದ್ದು. ತನಿಖಾಧಿಕಾರಿಯಾಗಿ SP ರಾಘವೇಂದ್ರ ಹೆಗಡೆಯನ್ನು ನೇಮಕ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ವಿಚಾರಣೆಯ ಆದೇಶದ ಬೆನ್ನಲ್ಲೇ ಕಾಣದ ಕೈಗಳು ಅಲರ್ಟ್ ಆದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ರಾಜ್ಯ ಸರ್ಕಾರದ ನಡೆಯ ಮೂಲಕ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸರ್ಕಾರದ ಮಟ್ಟದಲ್ಲಿ ಯಾವ ಪ್ರಭಾವಿಗಳ ಒತ್ತಡವನ್ನು ಇತ್ತು ಅನ್ನುವಂತಹ ಕುತೂಹಲ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ತನಿಖಾಧಿಕಾರಿಯ ನೇಮಕದ ಬಳಿಕ ಸರ್ಕಾರದ ವರಸೆ ಬದಲಾಗಿದ್ಯಾಕೆ? ಹಾಗಾದರೆ ಮತ್ತಷ್ಟು ಅನುಮಾನವನ್ನು ಹುಟ್ಟು ಹಾಕಿದೆ ರಾಜ್ಯ ಸರ್ಕಾರದ ಈ ನಡೆ. ಹೇಳಿ ಕೇಳಿ ವಿಪಕ್ಷಗಳು 2 ಪ್ರಭಾವಿ ಸಚಿವರುಗಳ ನಂಟಿದೆ ಅಂಥೇಳಿ ಅಧಿವೇಶನದಲ್ಲಿಯೇ ಪ್ರಸ್ತಾಪ ಮಾಡಿದರು. ಅದೇ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗಿತ್ತು. ಅದಾದ ಮೇಲೆ 45 ಲಕ್ಷ ರೂಪಾಯಿನ ನೆಕ್ಲೆಸ್ ವಿಚಾರ ಕೂಡ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರದ ನಡೆ ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ.